ಟೀ ಬಿಸಿಯಾಗಿದ್ದಾಗ ಕುಡಿದ್ರೆ ರುಚಿಯಾಗಿರುತ್ತೆ ನಿಜ. ಹಾಗಂತ ಆರೋದ್ಮೇಲೆ ಅದು ಟೀನೇ ಅಲ್ಲ ಅನ್ನಕ್ಕಾಗಲ್ಲ. ಹಾಗೆ ಈ ಕೇಸಲ್ಲಿ ವಿಕ್ಕಿ ಮಾಡಿರೋ ತಪ್ಪು ಹಳತಾಗಿದೆ ಅಂದ ಮಾತ್ರಕ್ಕೆ ಅವನ್ ತಪ್ಪೇ ಮಾಡಿಲ್ಲ ಅಂತ ಅರ್ಥ ಅಲ್ಲ. ತಪ್ಪು ಮಾಡಿರೋರ್ನ ಪ್ರಶ್ನೆ ಮಾಡೋದ್ ಬಿಟ್ಟು ಪಾಪ ಆ ಹೆಣ್ಣನ್ನ ಕೆಟ್ಟ ದೃಷ್ಟಿಲ್ ನೋಡುತ್ತೆ ಸಮಾಜ. ಬಾಯಲ್ಲಿ ಆದರ್ಶ ಮಾತಾಡೋರು ತಂಬುಡಕ್ ಬಂದಾಗ ಇಂಥ ಕಷ್ಟದ ಗೋಜ್ಲೇ ಬೇಡ ಅಂತ ಜಾರ್ಕೋತಾರೆ. ರಿತು, ಒಬ್ಳೆ ಬಂದ್ಯಾ? ಯಾರು ಬರ್ಲಿಲ್ವಾ? ಬಾ ಬಾ ಕೂತ್ಕೋ ಬಾ. ಏನಾಯ್ತು ರಿತು? ಯಾಕಮ್ಮ ಸಪ್ಗಿದ್ಯಾ? ಯಾಕಮ್ಮ ಯಾಕೆ ಅಳ್ತಾ ಇದೀಯಾ? ನಾನಿದ್ದೀನಿ, ಈ ತರ ಅಳ್ತಾರ? ಕಣ್ಣೀರ್ ಬಡ್ಸ್ಕೊ. ಏನಾಯ್ತು ಹೇಳು. ಆಂಟಿ, ನಿಮ್ಗೆ ನಾನು ವಿಕ್ಕಿ ಲವ್ ಮಾಡ್ತಿರೋ ವಿಚಾರ ಗೊತ್ತು ಅಲ್ವಾ? ನಾನಂತೂ ವಿಕ್ಕಿನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಈಗ ನಡೀತಿರೋ ಸುಳ್ಳು ಕೇಸಿಂದ ನಮ್ಮ ಅಪ್ಪ ಅಮ್ಮ ಇಬ್ರು ಪ್ರೀತಿನ ಒಪ್ತಿಲ್ಲ. ಮುಂದೆ ಮದ್ವೆಗೂ ಒಪ್ಪಲ್ಲ, ಅವನ್ನ ಮರ್ತ್ ಬಿಡು ಅಂತ ಎದುರಿಸ್ತಿದ್ದಾರೆ. ವಿಕ್ಕಿ ಇಲ್ದೆ ನಾನ್ ಬದುಕಲ್ಲ ಆಂಟಿ. ನಿಂಗಿದು ಸುಳ್ಳು ಕೇಸು ಅಂತ ಹೇಗ್ ಗೊತ್ತು? ಇದ್ಯಾಕೆ ಈಗ ಕೇಳ್ತಿದ್ರ ಆಂಟಿ? ಇದು ಸುಳ್ಳು ಕೇಸು ಅಂತ ಎಲ್ರಿಗೂ ಗೊತ್ತು. ವಿಕ್ಕಿ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನಿನ್ ಗಂಡ ಯಾವಾಗ್ಲೂ ಕುಡ್ಕೊಂಡ್ ಬಂದ್ರೆ, ಕಣ್ ಹುಡುಗಿರ್ ಸಹವಾಸ ಮಾಡಿದ್ರೆ, ಸೊಕ್ಕಲ್ಲಿ ಇನ್ಯಾರಿಗೋ ತೊಂದರೆ ಮಾಡಿ ಗಲಾಟೆ ಮಾಡಿ ಬಂದ್ರೆ, ಮುಂದೆ ಇದನ್ನೆಲ್ಲ ತಡೆಯೋದಕ್ ಹೋಗಿ ನಿನಗೂ ತೊಂದರೆ ಮಾಡಿದ್ರೆ ಅವನು ಪರವಾಗಿಲ್ವಾ? ಇಲ್ಲ ಆಂಟಿ, ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡು. ಇಷ್ಟ ಆಗಲ್ಲ. ಅಂದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ರೀತು? ಅವರು ನೀನು ಒಳ್ಳೇದಕ್ಕೆ ಅಲ್ವಾ ಹೇಳೋದು? ನಮ್ ವಿಕ್ಕಿ ಇರೋದೇ ಹಾಗೆ. ಇದನ್ನ ಅರ್ಥ ಮಾಡ್ಕೊಂಡು ನೀನೇ ದೂರದಲ್ಲಿದ್ಬಿಡು. ಆಂಟಿ, ನೀವ್ ಹೇಳ್ತಿರೋ ನಿಮ್ಗೆ ಅರ್ಥ ಆಗ್ತಿದ್ಯಾ? ನೀವು ಅವ್ರಮ್ಮ ಆದ್ರೂ ವಿಕ್ಕಿ ಬಗ್ಗೆ ಇಷ್ಟೊಂದು ಕೆಟ್ಟಾಗಿ ಮಾತಾಡ್ತಿದ್ದೀರಲ್ಲ. ನಾನು ಹೆತ್ತ ತಾಯಿಯಾಗಿದ್ದು ಹೀಗೆ ಹೇಳ್ತಿದ್ದೀನಿ ಅಂದ್ರೆ ಇದ್ರಲ್ಲಿ ಏನೋ ಇದೆ ಅಂತ ಒಂದ್ಸರಿ ಯೋಚನೆ ಮಾಡು ರೀತು. ನಿಂಗೆ ನಮ್ ವಿಕ್ಕಿ 8-10 ವರ್ಷದಿಂದ ಗೊತ್ತಿರ್ಬೋದಲ್ವಾ? ನೀವಿಬ್ರು 1-2 ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀರಾ. ಆದ್ರೆ ನಾನು ಅವನನ್ನ ಹುಟ್ದಾಗಿಂದ ನೋಡ್ತಿದ್ದೀನಿ. ಅವನಿಗೂ ನಿನ್ ಮೇಲೆ ಪ್ರೀತಿ ಭಾವನೆ ಇದ್ದಿದ್ರಿಂದ ನಿನ್ನೆದುರಿಗೆ ಒಳ್ಳೆ ಮುಖ ಮಾತ್ರ ತೋರಿಸ್ಕೊಂಡಿದ್ದಾನೆ. ಅವನು ನಿಜವಾಗ್ಲೂ ನಾರ್ಮಲ್ ಆಗಿ ಹೇಗಿರ್ತಾನೋ, ಅವನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಗಿರ್ತಾನೋ ಅನ್ನೋದನ್ನ ನೀನ್ ನೋಡೇ ಇಲ್ಲ ರೀತು. ನಿಧಾನಕ್ಕೆ ಹೊರಡು, ಅವಳು ಇನ್ನೇನು ಬರ್ತಾಳೆ ಅನ್ಸತ್ತೆ. ಸರಿ ಮೇಡಮ್, ನಾನು ಹೋಗಿ ಟರ್ನಿಂಗ್ ಅಲ್ಲಿ ಕಾಯ್ತಾ ಇರ್ತೀನಿ, ನೀವು ಹೇಳ್ದಾಗೆ ಮಾಡ್ತೀನಿ. ಅವಳು ಹೊರಟ್ಲು, ಹೋಗು. ಸರಿ ಮೇಡಮ್, ಹೋಗ್ತಾ ಇದ್ದೀನಿ. ಗುದ್ಬೇಡ ನಿಲ್ಸು.
ಭಾರ್ಗವಿ ಒಬ್ಳೇ ಇದ್ದಾಳೆ. ಆ ಸಂಧ್ಯಾ ಎಲ್ಲಿ? ಆ ಸಂಧ್ಯಾ ಯಾರು ಕರ್ಕೊಂಡು ಹೋದ್ರು? ಸಂಧ್ಯಾ, ಸಂಧ್ಯಾ ಹೇಳಿ. ಭಾರ್ಗವಿ ಅವ್ರು ಹೊರಟಿದಾರಂತೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಅಲ್ಲಿ ತನಕ ನಿನ್ ಸ್ಕಾರ್ಫ್ ತೆಗಿಬೇಡ. ಅಣ್ಣ, ನಾನು ನಿಮ್ಮನೆ ಕೆಲಸದೋಳಾದ್ರೂ ನಿಮ್ಮ ಸ್ವಂತ ತಂಗಿ ಥರ ನನ್ನನ್ನು ಕಾಪಾಡ್ತಾ ಇದ್ದೀರಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹಾಗೆಲ್ಲ ಹೇಳ್ಬೇಡ ಸಂಧ್ಯಾ, ನೀನು ನನ್ನ ತಂಗಿನೇ. ಅಣ್ಣ, ನೀವಿನ್ನೂ ಭಾರ್ಗವಿ ಅಕ್ಕಂಗೆ ನಿಜ ಹೇಳಿಲ್ಲ. ಇದರಿಂದ ಏನು ಸಮಸ್ಯೆ ಆಗಲ್ವಾ? ರಿಸ್ಕ್ ಇದ್ದೇ ಇದೆ, ಆದ್ರೆ ಈ ರಿಸ್ಕ್ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಸಂಧ್ಯಾ. ಈ ಟೈಮಲ್ಲಿ ವಿಷಯ ಹೇಳಿ ಅವ್ರ ಮನ್ಸು ಡೈವರ್ಟ್ ಆಗೋದು ಬೇಡ. ಇದೆಲ್ಲ ಭಾರ್ಗವಿ ಅಕ್ಕನ ಮೇಲಿನ ಪ್ರೀತಿಗೆ ಮಾಡ್ತಾ ಇದ್ದೀರಾ ಅಣ್ಣ? ಪ್ರೀತಿ ಇಲ್ಲ ಅಂದ್ರೆ ತಪ್ಪಾಗತ್ತೆ, ಆದ್ರೆ ಈ ಕಾಳಜಿ ಯಾವುದೇ ತಪ್ಪು ಮಾಡ್ದಿರೋ ನಿನ್ಗೆ ನ್ಯಾಯ ಸಿಗ್ಲಿ ಅಂತ. ಹಾಗಲ್ಲ ಅಣ್ಣ, ಭಾರ್ಗವಿ ಅಕ್ಕಂಗೆ ನೀವು ಮುಚ್ಚಿಟ್ಟಿರೋದು ಯಾಕೆ ಅಂತ ಅರ್ಥ ಆಗ್ಬೇಕೆ ಹೊರತು ಅಪಾರ್ಥ ಆಗ್ಬಾರ್ದು. ಮೊದಲು ಈ ಕೇಸ್ ಮುಗಿಲಿ ಸಂಧ್ಯಾ. ಡ್ಯಾಡ್ಗೆ ಅವ್ರು ಮಾಡಿರೋ ತಪ್ಪು ಮೊದಲು ಅರ್ಥ ಆಗ್ಬೇಕು. ಹಾಗೆ ಭಾರ್ಗವಿ ಅವರಿಗೆ ಅವ್ರ ಮೊದಲನೇ ಗೆಲುವು ಸಿಗ್ಬೇಕು. ಆಮೇಲೆ ನಾನೇ ಸರಿಯಾದ ಟೈಮ್ ನೋಡ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಒಟ್ನಲ್ಲಿ ನೀವಿಬ್ರು ಒಂದಾದ್ರೆ ಸಾಕು. ನೀವು ಅವ್ರಿಗೆ ಸಿಗೋದಕ್ಕೆ ಅವ್ರು ತುಂಬಾ ಪುಣ್ಯ ಮಾಡಿದ್ದಾರೆ. ಅವ್ರು ಸಿಗಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ ಸಂಧ್ಯಾ. ಇಲ್ಲಾಂದ್ರೆ ಡ್ಯಾಡ್ ಜೊತೆ ಆಗ್ತಿರೋ ಮೋಸ ನನಗೆ ಯಾವತ್ತೂ ಅರ್ಥ ಆಗ್ತಿರ್ಲಿಲ್ವೇನು. ಅದ್ಬಿಡು, ಕೋರ್ಟ್ ಒಳಗಡೆ ಏನೇ ಕೇಳಿದ್ರು ಧೈರ್ಯವಾಗಿ ಉತ್ತರ ಕೊಡು. ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಇವನ್ ಸಿಕ್ಕಾಕೊಂಡ್ರೆ ನಮ್ ಕತೆನೇ ಮುಗೀತು. ದೇವ್ರೇ, ಒಳ್ಳೆ ಗೋಳಾಯ್ತಲ್ಲ. ಮೈ ಲಾರ್ಡ್, ವಿಕ್ರಮ್ ಭೂಪತಿ ಮತ್ತೆ ಅವರ ಫ್ರೆಂಡ್ಸ್ ನ ಕಾಪಾಡೋಕೆ ಅವ್ರನ್ನ ಸಪೋರ್ಟ್ ಮಾಡ್ತಿರೋ ಅವ್ರ ಕಡೆಯವರು ಮಾಡಿರೋ ಸಂಚು ಅಂತ ಇಲ್ಲಿ ಸಾಬೀತಾಗ್ತಾ ಇದೆ. ಹಾಗೆ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ತಮ್ಮ ಸೀನಿಯರ್ ಇನ್ಸ್ಪೆಕ್ಟರ್ ಕಣ್ತಪ್ಸಿ ಈ ಒಂದು ಸುಳ್ಳನ್ನ ಸೃಷ್ಟಿ ಮಾಡಿರೋದು ಇಲ್ಲಿ ಸಾಬೀತಾಗ್ತಾ ಇದೆ. ಒಂದು ಹೆಣ್ಣನ್ನ ತುಂಬಾ ಸುಲಭವಾಗಿ ಹತ್ತಿಕ್ಬೋದು ಅಂತ ಅನ್ಕೊಂಡಿರೋ ಈ ವಿಕ್ರಮ್ ನಂತಹ ವ್ಯಕ್ತಿಗಳನ್ನ ಹೊರಗಡೆ ಓಡಾಡಕ್ ಬಿಟ್ರೆ ಏನಾಗಬಹುದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿರೋನ. ತಪ್ಪು ಮಾಡಿರೋದಲ್ದೆ ಅದನ್ನ ಸಮರ್ಥಿಸ್ಕೊಳ್ಳೋಕೆ ತಪ್ಪಿನ ಮೇಲೆ ತಪ್ಪನ್ನ ಮಾಡ್ತಾನೆ ಇದ್ದಾರೆ. ಈಗ್ಲೂ ಕೂಡ ಅವ್ರಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ. ಇವರೆಲ್ರಿಗೂ ಕಠಿಣ ಶಿಕ್ಷೆ ಕೊಟ್ಟು ನನ್ನ ಸಂತ್ರಸ್ತೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಟೀ ಬಿಸಿಯಾಗಿದ್ದಾಗ ಕುಡಿದ್ರೆ ರುಚಿಯಾಗಿರುತ್ತೆ ನಿಜ. ಹಾಗಂತ ಆರೋದ್ಮೇಲೆ ಅದು ಟೀನೇ ಅಲ್ಲ ಅನ್ನಕ್ಕಾಗಲ್ಲ. ಹಾಗೆ ಈ ಕೇಸಲ್ಲಿ ವಿಕ್ಕಿ ಮಾಡಿರೋ ತಪ್ಪು ಹಳತಾಗಿದೆ ಅಂದ ಮಾತ್ರಕ್ಕೆ ಅವನ್ ತಪ್ಪೇ ಮಾಡಿಲ್ಲ ಅಂತ ಅರ್ಥ ಅಲ್ಲ. ತಪ್ಪು ಮಾಡಿರೋರನ್ನ ಪ್ರಶ್ನೆ ಮಾಡೋದ್ ಬಿಟ್ಟು ಪಾಪ ಆ ಹೆಣ್ಣನ್ನ ಕೆಟ್ಟ ದೃಷ್ಟಿಲ್ ನೋಡುತ್ತೆ ಸಮಾಜ. ಬಾಯಲ್ಲಿ ಆದರ್ಶ ಮಾತಾಡೋರು ತಂಬುಡಕ್ ಬಂದಾಗ ಇಂಥ ಕಷ್ಟದ ಗೋಜಲೇ ಬೇಡ ಅಂತ ಜಾರ್ಕೋತಾರೆ. ಅಂಥದ್ರಲ್ಲಿ ಭಾರ್ಗವಿ ಸಂಧ್ಯಾಗ್ ಸಹಾಯ ಮಾಡಕ್ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ನೀವು ತುಂಬಾ ಧೈರ್ಯವಂತೆ ಮೇಡಮ್. ಇವತ್ತು ನ್ಯಾಯದ ಪರ ನಿಂತಿರೋ ನಿಮ್ಗೆ ಜಯ ಸಿಗ್ಲೇಬೇಕು. ಡ್ಯಾಡ್ ಹಾಗೆಲ್ಲ ಸೋಲೋರಲ್ಲ. ಆದ್ರೆ ಇಲ್ಲಿ ಸಂಧ್ಯಾಗ್ ನ್ಯಾಯ ಸಿಗೋಕೆ, ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅಂತ ಸಾಬೀತಾಗಕ್ಕೆ ಅವ್ರು ಸೋಲ್ಲೇಬೇಕು. ಅವ್ರನ್ನ ಸೋಲ್ಸೋ ಶಕ್ತಿ ಭಾರ್ಗವಿಗೆ ಕೊಡುದೇವೆ. ಯಾವುದೇ ಕಾರಣಕ್ಕೂ
ಸಂಧ್ಯಾಗ್ ಮೋಸ ಆಗ್ದಿದ್ದ ಹಾಗೆ ಭಾರ್ಗವಿ ಗೆಲ್ಲೋ ಹಾಗೆ ನೋಡ್ತು. ಆದಷ್ಟು ಬೇಗ ಅಂದ್ರೆ ಈ ಹಿಯರಿಂಗ್ ಅಲ್ಲೇ ಈ ಕೇಸ್ ಮುಗಿಬೇಕು. ಆಗ ನೆಮ್ಮದಿಯಾಗಿ ನಮ್ ಅರ್ಜುನ್ ವಂದನ ಮದ್ವೆನ ಮಾಡ್ಬೋದು. ಮುಗಿಯುತ್ತೆ ನೋಡ್ತೀರಿ ಅಕ್ಕ. ಅವಳೇನು ನಮ್ ಭಾವನೆ ಎದುರು ಮಾತಾಡೋದು? ಸುಮ್ನೆ ಪದೇ ಪದೇ ಬಂದ್ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಾಳೆ. ಈ ಸಲ ಭಾವ ಅವಳನ್ನ ಸೋಲಿಸ್ತಾರಲ್ಲ, ಆಗ ಸೈಲೆಂಟ್ ಆಗಿ ಮನೆ ಇರ್ತಾಳೆ. ಎಲ್ರು ಕೇಸ್ ಮುಗಿಸಿ ಮನೆಗೆ ಹೋಗೋದು. ಸುಮ್ಮನೆ ಭಾರ್ಗವಿಗೆ ಬೈದೇ ಇದ್ರೆ ಇವರಿಬ್ರಿಗೂ ಸಮಾಧಾನನೇ ಇಲ್ಲ. ಏನಂದೆ ಚರಣ್? ಏನಿಲ್ಲಮ್ಮ, ಅಪ್ಪ ಗೆಲ್ತಾರೆ ಅಂತ ಹೇಳಿದೆ. ಭಾವ ಏನೋ ಗೆಲ್ತಾರೆ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ ನಿನ್ನ ಅರ್ಧಾಂಗಿ ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಅದ್ ಯಾರ ಮನೆ ಹಾಳು ಮಾಡಕ್ ಹೋಗಿರ್ತಾಳೆ ಏನೋ. ಸದ್ಯ ಮನೆ ಹಾಳು ಮಾಡದೇ ಇದ್ರೆ ಅಷ್ಟೇ ಸಾಕು. ನಿಂತ್ಕೋ. ಇವತ್ ಯಾರು ಗೆಲ್ತಾರೆ? ಇನ್ಯಾರತ್ತೆ? ಮಾವನೇ ಗೆಲ್ಲೋದು. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿ ಸಲನೂ ಹೀಗೆ ಹೇಳ್ತೀಯ, ಆದ್ರೂ ಎಡ್ವಟ್ಟಾಗುತ್ತೆ. ಈ ಸಲ ಹಾಗಾಗಲ್ಲ ಚಿಕ್ಕತ್ತೆ. ಅಮ್ಮ, ಭಾರ್ಗವಿ ಈ ಕೇಸ್ ಗೆದ್ರೆ ಈ ನನ್ನ ಹೆಂಡತಿ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ತಾನೆ? ಡಿವೋರ್ಸು ಕೊಡ್ತಾಳೆ, ಮನೆನೂ ಬಿಟ್ಟು ಹೋಗ್ತಾಳೆ. ನನ್ ಸೊಸೆ ಯಾವತ್ತೂ ತನ್ ಮಾತನ್ನ ಮೀರಲ್ಲ ಅಲ್ವೇನಮ್ಮ ಮುದ್ದು ಸೊಸೆ ರಾಣಿ?